ಸ್ವರೂಪಿಯಾಗಿ ಕಾಣಿಸ್ತಾ ಇರುವಂತ ಸಾಲು ಮರದ ತಿಮ್ಮಕ್ಕ ಅಜ್ಜಿ ನಿಜಕ್ಕೂ ಕೂಡ ನನಗೆ ರೋಮಾಂಚನ ಆಗ್ತಾ ಇದೆ. ಇಂಥ ಸಮಾರಂಭದಲ್ಲಿ ಇಂಥ ವೇದಿಕೆಯಲ್ಲಿ ನನಗೊಂದು ಪ್ರಶಸ್ತಿ ತೆಗೆದುಕೊಳ್ತೀನಿ ಅನ್ನೋದೇ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಲ್ಲೋ ದೂರದ ರಾಯಚೂರು ದೇವದುರ್ಗದಿಂದ ಬಂದವನು ನಾನು. ಆದರೆ ಈ ಹಂತದಲ್ಲೂ ಕೂಡ ನನಗೆ ನಮ್ಮ ಕಡೆ ಕಾಡು ಅಂತ ಹೇಳಿದ್ರೆ ತುಂಬಾ ವಿರಳ, ಜೊತೆಗೆ ಸಿಗೋದು ಕೂಡ ಬಹಳ ಕಷ್ಟ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಹೇಳ್ತಾರೆ ಊರಿಗೆ ಒಂದು ವನ ಇರಬೇಕು, ನನಗೊಂದು ಮರ ಇರಬೇಕು ಅಂತ ಹೇಳ್ತಾರೆ, ಪರಿಸರ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಫ್ಯೂಚರ್ ಅನ್ನು ಉಳಿಸ್ಕೊಳ್ಳೋದು ಅಸಾಧ್ಯ ಅಂತ ಹೇಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ಬರೀ ಬಾಯಿ ಮಾತಿಗೆ ಅನೇಕ ಜನ ನೀವು ನೋಡ್ತಿರ್ತೀರಿ. ನಕಲಿ ಅನ್ನೋದಿದೆಯಲ್ಲ, ಅನೇಕ ಕಡೆ ನಕಲಿಗಳಿದ್ದಾರೆ. ಪರಿಸರ ಪ್ರೇಮಿಗಳಲ್ಲೂ ನಕಲಿಗಳಿದ್ದಾರೆ, ನಕಲಿ ಪತ್ರಕರ್ತರಿದ್ದಾರೆ, ನಕಲಿ ರಾಜಕಾರಣಿಗಳಿದ್ದಾರೆ. ನಕಲಿ ಅನ್ನೋದು ಅಡಲ್ಟ್ರೇಷನ್ ಅಂತ ಏನು ಕರಿತೀವಲ್ಲ, ನಕಲಿ ವನ್ಯಜೀವಿ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳೋರಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ಎಲ್ಲೂ ಪ್ರಚಾರ ಬಯಸಲಿಲ್ಲ, ಎಲ್ಲೂ ನಾನು ಮರ ಹಾಕ್ತೀನಿ ಅಂತ ವೇದಿಕೆ ಹಂಚಿಕೊಳ್ಳಿಲ್ಲ. ನೋಡಿ, ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದರೆ, ಎಲ್ಲೋ ವೇದಿಕೆ ಕಾರ್ಯಕ್ರಮ ನಡೆದ್ರೆ, ಅಥವಾ ಯಾವುದೊಂದು ಮರ ಸಣ್ಣ ಪುಟ್ಟ ಮರ ಕಟ್ ಮಾಡ್ತಾರೆ ಅಂದ್ರೆ ಬೀದಿಗೆ ಬಂದ್ಬಿಡ್ತಾರೆ. ಫೇಸ್ಬುಕ್ ಅಲ್ಲೋ, ಟ್ವಿಟರ್ ಅಲ್ಲೋ, ವಾಟ್ಸಪ್ ಅಲ್ಲೋ, ಇನ್ಸ್ಟಾಗ್ರಾಮ್ ಅಲ್ಲೋ ಸೇವ್ ಟ್ರೀಸ್ ಅಂತ ಬಿಡ್ತಾರೆ. ಆದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮರಗಳನ್ನ ಸೇವ್ ಮಾಡಕ್ ಸಾಧ್ಯನಾ? ಖಂಡಿತವಾಗೂ ಇಲ್ಲ. ಅದಕ್ಕೆ ನಿಜವಾದ ಮರ ಉಳಿಸೋದು ಬೆಳೆಸೋದು ಅಂತ ಹೇಳಿದ್ರೆ ಅಜ್ಜಿಯನ್ನ ನೋಡಿ ನಾವು ಕಲಿಬೇಕು. ಜೊತೆಗೆ ಉಮೇಶ್ ಅವ್ರ ಬಗ್ಗೆ ನಾನು ಹೇಳಬೇಕಾಗತ್ತೆ. ಉಮೇಶ್ ಅವರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ನಾನು ಹಾಸನ ಜಿಲ್ಲೆಯ TV9 ವರದಿಗಾರನ ಕೆಲಸ ಮಾಡೋ ವೇಳೆ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಈಗಲೂ ಕೂಡ ಉಮೇಶ್ ಅವರು ತಮ್ಮ ತಾಯಿಯನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ನಿಜಕ್ಕೂ ಕಣ್ಣೀರು ಬರುತ್ತೆ. ಅಂಥ ತುಂಬಾ ಅಚ್ಚುಕಟ್ಟಾಗಿ ಇವತ್ತಿನ ಕಾಲಮಾನದಲ್ಲಿ ಎಲ್ಲಾ ತಂದೆ ತಾಯಿಗಳನ್ನ ಎಲ್ಲೋ ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ತಂದೆ ಭಾರ, ತಾಯಿ ಭಾರ, ನಾವು ನೋಡ್ಕೊಳ್ಳೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಉಮೇಶ್ ಎಲ್ಲದಕ್ಕೂ ವಿಭಿನ್ನ. ತಮ್ಮ ತಾಯಿಯನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ. ಇಂಥ ವಯಸ್ಸಿನಲ್ಲೂ ಕೂಡ 113ನೇ ವಯಸ್ಸಿನಲ್ಲೂ ಕೂಡ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ಈ ಕಾರ್ಯಕ್ರಮನ ಅತ್ಯಂತ ಸೊಗಸಾಗಿ ಮಾಡ್ತಾ ಇದ್ದಾರೆ. ತಿಮ್ಮಕ್ಕ ಅವರ ಹೆಸರನ್ನ ಉಳಿಸುವಂತ ಮುಂದಿನ ರಾಯಭಾರಿ ಅಂತ ಹೇಳಿದ್ರೆ ಅದು ಉಮೇಶ್ ಆಗ್ತಾರೆ ಅಂತ ನಮಗೆಲ್ಲ ಕೂಡ ಭರವಸೆ ಇದೆ. ಉಮೇಶ್ ರಾಯಭಾರಿಯಾಗಿ ಮುಂದುವರಿತಾರೆ. ಅವರು ಕೂಡ ಅನೇಕ ರೀತಿ ಕೆಲಸ ಮಾಡಿದ್ದಾರೆ. ಅನೇಕ ಲಕ್ಷ ಮರಗಳನ್ನ ಬೇಲೂರಿನಲ್ಲಿ ನೆಟ್ಟಿದ್ದಾರೆ. ಪರಿಸರ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕಾರ್ಯಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.